ಇನ್ನು 126ಕ್ಕೂ ಅಧಿಕ ಮರಗಳನ್ನ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಕ್ರಮ್ ಸಿಂಹರ ವಿಚಾರಣೆ ನಡೀತಾ ಇದೆ. 126ಕ್ಕೂ ಹೆಚ್ಚು ಮರಗಳನ್ನ ಅಕ್ರಮವಾಗಿ ಕಡಿಯಲಾಗಿದೆ. ಸ್ವಾರ್ಥಕ್ಕಾಗಿ ಯಾರೇ ಮರ ಕಡಿದ್ರೂ ಅದು ಅಪರಾಧ. ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಇದರಲ್ಲಿ 50ರಿಂದ 60 ವರ್ಷದ ಬೃಹತ್ ಹಳೆ ಮರಗಳು ಕೂಡ ಇವೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಪ್ರಕೃತಿ ಪರಿಸರ ಉಳಿದ್ರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ. ಕಾನೂನಿನಲ್ಲಿ ಅಕ್ರಮವಾಗಿ ಮರ ಕಡಿಯೋದು ಅಪರಾಧ. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಅನ್ನೋ ವಿಚಾರವನ್ನ ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಅರಣ್ಯ ಸಿಬ್ಬಂದಿಯ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬಂದಿದೆ. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿರುದ್ಧ ಕ್ರಮ ಆಗಿದೆ. ಈಗಾಗಲೇ ಕರ್ತವ್ಯ ಲೋಪದ ಅಡಿ 5 ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿಯನ್ನ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಅಂತ ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಅವರು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರ ಮೇಲೆ ಗಂಭೀರ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅರಣ್ಯ ಇಲಾಖೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡೋಣ. ಸರ್ ನಮಸ್ತೆ ಸರ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ ಸರ್? ಈಗ ಪ್ರಭಾವಿಗಳು ಕೂಡ ಇರಬಹುದು ಅನ್ನುವಂಥದ್ರ ಬಗ್ಗೆ ಅನುಮಾನಗಳಿವೆ. ಈಶ್ವರ್ ಖಂಡ್ರೆ ಅವರೇ ನಮಸ್ಕಾರ. ಅರಣ್ಯ, ಪ್ರಕೃತಿ, ಪರಿಸರ ಸಂರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಒಂದ್ ಕಡೆ ನಾವು 5 ಕೋಟಿ ಸಸಿ ನೆಟ್ಟಿದ್ವಿ ಈ ವರ್ಷ. ಒಂದ್ ಕಡೆ ಮರಗಳತನ ನಡೀತಾ ಇರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರವಾದಂಥದ್ದು. ಇದು ಒಂದು ಅಪರಾಧ. ಹೀಗಾಗಿ ಕಾನೂನು ರೀತಿಯ ಕ್ರಮ ಅರಣ್ಯ ಇಲಾಖೆ ಜರುಗಿಸಿದೆ. ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ಇವತ್ತು ಅರಣ್ಯ ಇಲಾಖೆ ಕ್ರಮ ಜರುಗಿಸ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಓಕೆ ಓಕೆ. ಸೊ ಜೊತೆಗೆ ಇದೇನು ತುಂಬಾ ಇಂಟೀರಿಯರ್ ಅಲ್ಲಿ ಇರುವಂತದ್ದಲ್ಲ, ಎಲ್ಲೋ ಯಾರಿಗೋ ಕಣ್ಣಿಗೆ ಕಾಣದ ಹಾಗೆ ಎಲ್ಲೋ ಒಂದು ಕದ್ದು ಸಾಕ್ಸಿದ್ದಾರೆ ಅನ್ನುವಂಥದ್ದು. ನೇರ ರಸ್ತೆಯಲ್ಲಿ ಹೆದ್ದಾರಿ ಪಕ್ಕದಲ್ಲೇ ಇರುವಂತದ್ದು, ಕೂಗಳತೆ ದೂರದಲ್ಲೇ ಇರುವಂತಹ ಒಂದು ಏರಿಯಾದಲ್ಲೇ ಈ ರೀತಿ ರಾಜಾರೋಷವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾರ್ದು ಭಯನೇ ಇಲ್ಲ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರೇ. ಇಲ್ಲ, ಇವರಿಗೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಅದೇ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂತದ್ದು. ಇವರೆಲ್ಲರ ಗಮನ ಹರಿಸಬೇಕಾಗಿತ್ತು. 126 ಮರಗಳು ಕಡಿತಾರೆ ಅಂತ ಹೇಳಿದ್ರೆ ಇದರಲ್ಲಿ ಬಹಳ ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ನಾವು ಪರಿಗಣಿಸಿದ್ದೇವೆ. ಯಾರ್ಯಾರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಲಾಗಿದೆ. ಮತ್ತೆ ಯಾರ್ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ, ಇವತ್ತು ಅದ್ರಲ್ಲಿ ಅವ್ರು ಎಷ್ಟೇ ಆಗಿದ್ರು, ಅವ್ರು ಯಾವ ದೊಡ್ಡ ಮಟ್ಟದಲ್ಲಿ ಇದ್ರು, ಈ ಕಾನೂನು ಪ್ರಕಾರ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ. ಯಾರಾದ್ರೂ ದೊಡ್ಡವರು ಇದ್ರ ಹಿಂದೆ ಇದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಯಾಕಂದ್ರೆ ಇಷ್ಟೊಂದು ರಾಜಾರೋಷವಾಗಿ ಆರಾಮಾಗಿ 126 ಮರಗಳನ್ನೆಲ್ಲ ಕಡಿತಾರೆ ಅಂದ್ರೆ ನೋಡಿ, ಇದ್ರ ಬಗ್ಗೆ ಇವತ್ತೇ ನಾನು ತನಿಖಾ ವರದಿ ಬರಕ್ಕಿಂತ ಪೂರ್ವದಲ್ಲಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಗಮನಕ್ಕೆ ಬಂದ ಮೇಲೆ, ಸರ್ಕಾರದ ಗಮನಕ್ಕೆ ಬಂದ ಮೇಲೆ ತತ್ಕ್ಷಣವೇ ನಾವು ಕ್ರಮ ಜರುಗಿಸಿದ್ದೇವೆ. ಇದನ್ನು ಒಳ್ಳೆ ರೀತಿಯಿಂದ ಒಳ್ಳೆ ಅಧಿಕಾರಿಗಳಿಗೆ ಹಾಕಿ ತನಿಖೆ ಮಾಡಿಸ್ತಾ ಇದ್ದೀವಿ. ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ. ಈ ತನಿಖೆಯಲ್ಲಿ ಯಾರೆಷ್ಟೇ ಪ್ರಭಾವಿಗಳಿದ್ರೂ ಇವತ್ತು ಈ ನೆಲದ ಕಾನೂನು ಪ್ರಕಾರ ಅರಣ್ಯ ಇಲಾಖೆ ಕ್ರಮ ಜರುಗಿಸ್ತದೆ ಅನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಮತ್ತೆ ಅತ್ಯಂತ 50-60 ವರ್ಷಗಳ ಹಳೆ ಮರಗಳಿದಾವೆ. ಹೀಗಾಗಿ ಇದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ, ಅರಣ್ಯ ಇಲಾಖೆ ಮಾಡ್ತದೆ. ಇನ್ನೊಂದು ಅನುಮಾನ ಬರೋದು ಖಂಡ್ರೆ ಅವರೇ, ನೋಡಿ ಈಗ ಜಯಮ್ಮ ಅವ್ರ ಮೇಲೆ ಮತ್ತೆ ಆ ರಾಕೇಶ್ ಶೆಟ್ಟಿ ಅವ್ರ ಮೇಲೆ FIR ಇದೆ ಹೊರತು ವಿಕ್ರಮ್ ಸಿಂಹ ಅವರ ಹೆಸರು FIR ನಲ್ಲಿ ಇಲ್ಲವೇ ಇಲ್ಲ. ಇತರರು ಅಂತ ಹೇಳಿ ಮಾತ್ರ ಮೆನ್ಷನ್ ಆಗಿದೆ. ಸೊ ಇದರಿಂದ ಏನಿದೆ ಶೆಟ್ಟಿ ಅಂತ? ಹಾಗಾದ್ರೆ ಅವ್ರನ್ನ ಏನಾದ್ರು ಸೇಫ್ ಗಾರ್ಡ್ ಮಾಡುವಂತ ಒಂದು ಯತ್ನ ನಡೆದಿತ್ತಾಗ FIR ಹಾಕುವಾಗ ಹೇಗಿದು? ನೋಡಿ, ಯಾರಿಗೂ ಸೇಫ್ ಗಾರ್ಡ್ ಮಾಡುವಂತ ಪ್ರಶ್ನೆ ಬರೋದಿಲ್ಲ. ಇವತ್ತು ಯಾರ ಹೆಸರು ಜಮೀನ್ ಇತ್ತು, ಇದು ಸರ್ಕಾರಿ ಜಮೀನ್, ಗೋಮಾಳ್ ಜಮೀನ್. ಕರೆಕ್ಟ್. ಇದು ಯಾರು ಜಯಮ್ಮ ಅವ್ರ ಹೆಸರು ಇದ್ದಂತದ್ದು ಬರೀ 3 ಎಕರೆ 10 ಗುಂಟೆ ಏನೋ ಜಮೀನ್ ಇದೆ. ಹೌದು. ಬಾಕಿ ಸುಮಾರು 12 ಎಕರೆಯಲ್ಲಿ ಆಗಿದೆ ಅಲ್ಲ. ಮತ್ತೆ ಜವಾಬ್ದಾರಿ ಅರಣ್ಯ ಇಲಾಖೆದು ಇದೆ, ಪೊಲೀಸ್ ಇಲಾಖೆದು ಇದೆ. ಹೀಗಾಗಿ ಕಂದಾಯ ಇಲಾಖೆಯವರು ಗಮನಕ್ಕೆ ತಂದ ನಂತರ ಇವರೆಲ್ಲ ಹೋಗಿದ್ದಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಇವತ್ತು ಏನು ಒಬ್ರು ವಿಕ್ರಮ್ ಅನ್ನುವಂಥವ್ರು ಈ ಜಮೀನು ಕರಾರ್ ಮಾಡ್ಕೊಂಡಿದ್ದಾರೆ. ಕರಾರ್ ಮಾಡ್ಕೊಂಡು ಶುಂಠಿ ಬೆಳಿತಾರೆ ಅನ್ನುವಂಥದ್ದು, ಆ ಶುಂಠಿ ಬೆಳಿಲಿಕ್ಕೆ ಅನ್ನುವಂತ ಒಂದು ನೆಪ ಅಂತ ನನಗೆ ಅನಿಸ್ತದೆ. ನನಗೆ ಅಂದ್ರೆ ಅದೇನು ತನಿಖೆಯಲ್ಲಿ ಬರುತ್ತೆ. ಇದೊಂದು ಮೋಡಸ್ ಆಪರೆಂಡಿ. ಇವತ್ತು ನಾವ್ ಏನಾದ್ರೂ ಒಂದು ಕರಾರ್ ಮಾಡ್ಕೊಂಡು, ಯಾರು ಮುಗ್ಧರು ಇರ್ತಾರೆ, ಬಡವರು ಇರ್ತಾರೆ, ಅವ್ರ ಜಮೀನಲ್ಲಿ
ಬೆಲೆ ಬಾಳುವಂತ ಮರಗಳು ಕಡಿದು ಸಾಗಾಟ ಮಾಡುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಓಕೆ. ಇವತ್ತು ವೃಕ್ಷ ಸಂರಕ್ಷಣೆ ಕಾಯ್ದೆನೂ ಇದೆ, ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ. ಎಸ್. ಈ ಕಾಯ್ದೆ ಪ್ರಕಾರ ಕ್ರಮ ಆಗ್ತದೆ ಅಷ್ಟೇ. ಓಕೆ. ಓಕೆ ಖಂಡ್ರೆ ಅವರೇ, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು.